नवासा जाको नाना को खंगना सिखाया जाता है ಅಲ್ಲ ಸ್ವಲ್ಪ ಇತಿಮಿತಿ ಇರಲಿ ಮತ್ತೆ ಹೇಳಬೇಕಾದ್ರೆ ತಪ್ಪು ಮಾಹಿತಿಗಳು ನೀವು ಕಾಂಗ್ರೆಸ್ ಮತ ಹಾಕಿದ್ದೀರಾ ಮಿಸ್ಟರ್ ತಮ್ಮ ಕಾಂಗ್ರೆಸ್ ಮತ ಹಾಕಿದ್ಯಾ ನೀನು ಕಾಂಗ್ರೆಸ್ ಪಕ್ಷ ಈ ಊರು ಬಿಟ್ಟು ಚಿಕ್ಕಬಳ್ಳಾಪುರ ಸೇರ್ಪಡೆ ಆಗಿರುವಂಥವ್ರು ನೀನು ನಿಮ್ಮ ಶ್ರೀಮತಿ ಜೆಡಿಎಸ್ ಪಕ್ಷ ಒಂದೇ ಮನೆಯಲ್ಲಿರುವಂಥವ್ರು ನಗು ಬರ್ತಾ ಇದೆಲ್ಲ ನಿಮ್ಗೂ ಒಂದೇ ಮನೆಯಲ್ಲಿರೋರು ಕಾಂಗ್ರೆಸ್ ಜೆಡಿಎಸ್ ಒಂದೇ ಮನೆಯಲ್ಲಿರುವಂಥವ್ರು ಇಡೀ ದೇಶದಲ್ಲಿ ಉದಾಹರಣೆ ಕೊಡಬೇಕಾದ್ರೆ ಇಂಥ ರಾಜಕೀಯ ಎಲ್ಲೂ ಇಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ನೋಡಿರ್ತೀರಾ ತಂದೆ ಮಕ್ಕಳು ನೋಡಿರ್ತೀರಾ ಅಕ್ಕ ತಂಗಿಯರು ಅಣ್ಣ ತಮ್ಮಂದು ನೋಡಿರ್ತೀರಾ ಗಂಡ ಹೆಂಡತಿ ಬೇರೆ ಬೇರೆ ಪಕ್ಷ ಒಂದು ಮನೆಯಲ್ಲಿ ನಿಜವಾಗ್ಲೂ ಇದೇ ಒಂದು ಉದಾಹರಣೆ ದೊಡ್ಡ ಉದಾಹರಣೆ ನಾನಾದ್ರೂ ನೇರವಾಗಿ ಮಾಡಿದ್ದೀನಿ ರಾಜಕೀಯ ತಮ್ಮ ನಾನು ನೇರವಾಗಿ ಮಾಡಿದ್ದೀನಿ ರಾಜಕೀಯ ಹೆಸರು ಹೇಳಕ್ ಹೋಗಲ್ಲ ಇವತ್ತು ಟಿಪ್ಪು ಸುಲ್ತಾನ್ಗೆ ಬೆನ್ನಿಗೆ ಚೂರಿ ಹಾಕಿರುವಂತವ್ರು ಅವ್ರ ಹೆಸರೇನು ಬ್ರಿಟಿಷರ ಜೊತೆ ಸೇರಿದವರಲ್ಲ ಮೀರ್ ಸಾದಿಕ್ ಕೆಲಸಗಳು ನಾವು ಮಾಡಲ್ಲ ನೇರ ದಿಟ್ಟ ನಿರಾಧಾರ ಜೆ.ಕೆ. ಕೃಷ್ಣಾಡಿ ಆಗ್ಬೋದು ಸುಧಾಕರ್ ರೆಡ್ಡಿ ಆಗ್ಬೋದು ಕೆ.ಎಚ್. ಮುನಿಯಪ್ಪ ಆಗಿರ್ಬೋದು ಎಲ್ಲ ನೇರವಾಗಿ ನಾವು ಎದುರಿಸಿದ್ದೀವಿ ನಮ್ಗೇನು ಅಧಿಕಾರ ದಾಹ ಇರಲಿಲ್ಲ ಅವ್ರು ಶಾಸಕರಾಗಿದ್ರು ಡೆಪ್ಟಿ ಸ್ಪೀಕರ್ ಕೂಡ ಆಗಿದ್ರು ಆದ್ರೆ ಮುನ್ಸಿಪಾಲಿಟಿ ಸಹಾಯ ಅವ್ರು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಮಾತು ಮೇಲೆ ನಿಂತ್ಕೊಂಡೆ ನೇರವಾಗಿ ಹೋದ ಒಬ್ಬನೇ ಸಸ್ಪೆಂಡ್ ಕೂಡ ಆದೆ MLA ಎಲೆಕ್ಷನ್ನಲ್ಲಿ ಸುಧಾಕರ್ ರೆಡ್ಡಿ ಅವ್ರಿಗೆ ವೋಟ್ಗಳು ಹಾಕ್ಸಿದ್ದೀವಿ MLA ಮಾಡಿಸಿದ್ದೀವಿ ಮತ್ತೆ ಮಿನಿಸ್ಟ್ರು ಆಗಿದ್ದಾರೆ ತಮ್ಮ ನೀನೆಲ್ಲನ ವೋಟ್ ಕೇಳಿದ್ಯಾ ಕಾಂಗ್ರೆಸ್ಗೆ ವೋಟ್ ಕೇಳಿಲ್ಲ ನಿಮ್ ಶ್ರೀಮತಿ ಕೇಳಲಿಲ್ಲ ಅಲ್ಲಿ ಬರೀ ಮೂಟೆಗಳು ಕಟ್ಕೊಂಡು ಜೆ.ಕೆ. ಕೃಷ್ಣಾರೆಡ್ಡಿ ಏನೇನು ಬಂತೆಲ್ಲ ಲಾಭ ಇಟ್ಕೊಂಡಿರೋಂಥವ್ರು ನೀವು ನಮ್ಮ ರಾಜಕೀಯ ವಿಚಾರವಾಗಿ ಮಾತಾಡ್ತೀರಾ ಅದೆಲ್ಲ ನಾ ಹೋಗ್ಲಿ ಸಸ್ಪೆಂಡ್ ಆದೆ ಕಂಟೆಸ್ಟ್ ಮಾಡಿದೆ ಮತ್ತೆ ಗೆದ್ದೆ B.Pharm ಅಲ್ಲಿ ಕಾಂಗ್ರೆಸ್ B.Pharm ಅಲ್ಲಿ ಮತ್ತೆ ಮುನ್ಸಿಪಲ್ ಎಲೆಕ್ಷನ್ ಅಲ್ಲಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಬರ್ತದೆ ಅದರಲ್ಲಿ ಏನ್ ಮಾಡ್ತೀರಾ ಯಾವಾಗ ಜೆ.ಕೆ. ಕೃಷ್ಣಾರೆಡ್ಡಿ ಸೋತೋದ್ರು ಅಧಿಕಾರ ದಾಹ ಅಲ್ವಾ ಇವ್ರಿಗೆ ಪಾಪ ಅಧಿಕಾರ ಇದ್ರ ಜೀವನ ನಡೆಯೋದಿಲ್ಲ ಇವ್ರಿಗೆ ಅಂತ ಓಟ್ ಬಂದ್ಬಿಟ್ರು ಅದೇ ಜೆ.ಕೆ. ಕೃಷ್ಣಾರೆಡ್ಡಿ ಗೆದ್ದಿದ್ರೆ ಬರ್ತಾ ಇದ್ರ ನಾಚಿಕೆ ಆಗ್ಬೇಕು ಇವತ್ತು ಅಧಿಕಾರ ಇರತ್ತೆ ಹೋಗತ್ತೆ ಮಾಡುವಂತ ಕೆಲಸ ಕಾರ್ಯಗಳು ಇರ್ಬೇಕಷ್ಟೇ ಜೀವಂತವಾಗಿರ್ಬೇಕು ಬೆನ್ನಿಗೆ ಚೂರಿ ಹಾಕುವಂತ ಕೆಲಸಗಳು ಯಾರು ಮಾಡಬಾರ್ದು ನೇರವಾಗಿ ಮಾಡಲಿ ಅಲ್ಲೂ ಹಾಕಿಲ್ಲ ಓಟು ಎನಾಮಸ್ ಆಯ್ತು ಜಗನ್ನಾಥ್ ಅವರು ಅಧ್ಯಕ್ಷರಾದ್ರು ಇವ್ರಿಗೆ ಓಟ್ಗಳು ಹಾಕುವಂತ ಅದೃಷ್ಟ ಸಿಕ್ಕಿಲ್ಲ ಯಾಕಂದ್ರೆ ಆ ದೇವರಿದಾನಲ್ಲ ಬಹಳ ದೊಡ್ಡವನಿದಾನೆ ಅವ್ರ ಹತ್ರ ನ್ಯಾಯ ಅನ್ಯಾಯ ಅನ್ನೋದೆಲ್ಲ ಇರುತ್ತದೆ ಮತಗಳು ಹಾಕಕ್ ಬಂದಿದ್ ಪಾಪ ಓಡ್ಕೊಂಡು ಬಂದ್ರು ಇವರು ಅಲ್ಲಿ ಎನಾಮಸ್ ಅಲ್ಲೂ ಹೊಟ್ಟು ಹಾಕಿಲ್ಲ ಯಾವ ಪಕ್ಷ ಅಂತ ಇವತ್ತು ಎಷ್ಟು ತ್ಯಾಗಗಳು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ದೀವಿ ಅದು ಜನರಿಗೆ ಗೊತ್ತಿದೆ ಸುಧಾಕರ್ ರೆಡ್ಡಿ ಅವರು ನಮ್ಮ ಜೊತೆಯಲ್ಲಿ ರಾತ್ರಿ 3-4 ಗಂಟೆಯಲ್ಲಿ ಕೂತಿ ಮಾತಾಡಿದಾರಲ್ಲ ಅವ್ರಿಗೆ ಗೊತ್ತಿದೆ ಅಲ್ಲಿದ್ದ ಹಳೆ ವರ್ಕರ್ಸು ಲೀಡರ್ಸ್ ಗೊತ್ತಿದೆ ಮೊನ್ನೆ ಬಂದ್ಬಿಟ್ಟು ಪಕ್ಷದಲ್ಲಿ ಶಕ್ತಿ ಇದ್ದಿದ್ರೆ ಶ್ರೀಮತಿಯಿಂದ ರಾಜೀನಾಮೆ ಕೊಡಿಸ್ಬೇಕಾಗಿತ್ತು ಕೊಡ್ಸಿಲ್ಲ ಅಧಿಕಾರ ದಾಹ ಇವತ್ತು ಯಾರ ಜೊತೆ ಸೇರ್ಕೊಂಡು ಕತೆಗಳು ನಮಗೆ ಹೇಳ್ತೀರಾ ಯಾಮಾರಿಸ್ತಾರೆ ಎಲ್ಲ ಹೇಳ್ತಾರೆ ಪಾಪ ಮೂನ್ ಸ್ಟಾರ್ ಘೋಷ್ ಏನು ಟ್ರ್ಯಾಕ್ಟರ್ ಮಜಾ ಶೋರೂಮ್ ಮನೆಯಿಂದ ಮೂನ್ ಸ್ಟಾರ್ ಘೋಷ್ ಮನೆವರೆಗೂ
ರಸ್ತೆ ಹಾಕಿದ್ದಾರೆ, CC ರೋಡು ವಿತೌಟ್ ಯು ಜಿ ಡಿ ಬರಕಲ್ಲಿ ಸೆಂಟ್ರಲ್ಲಿ ರಾಜಕಾಲುವೆ ಇದೆ, ಹಾಕ್ಬಿಟ್ಟಿದ್ದಾರೆ ಅವ್ರು ರೋಡು. ಅಧಿಕಾರಿಗಳು ಏನು ನೋಡಿದಾರೋ ಏನು ಹೋಗಿದಾರೋ ಗೊತ್ತಿಲ್ಲ. ನಾನು ಗಿಫ್ಟ್ ಅಂತ ಹೇಳಿದ್ದೀನಿ, ಅದ್ರ ಬಗ್ಗೆ ಪಾಪ ಮರ್ತೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ ಮುನ್ಸ್ಟಾರ್ ಗೌಸ್ ಇವ್ರಿಗೆ, ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ. ಯಾರಿಗೆ ಅಂತ ಹೇಳಲ್ಲ, ಕೊಟ್ಟಿದ್ದಾರೆ ಇವ್ರಿಗೆ. 12 ಲಕ್ಷ ಕೊಟ್ಟಿದ್ದಾರಂತೆ ರಿಟರ್ನ್ ಗಿಫ್ಟ್ ಮೂನ್ಸ್ಟಾರ್ ಗೌಸ್. ಅದು ಹೇಳ್ಬೇಕಾಗಿತ್ತಲ್ಲ. ಓಹೋ, ಶಿವರೆಡ್ಡಿ ಮನೆಯಿಂದ ಹಿಂಗ್ ರೋಡ್ ಬಂದ್ಬಿಟ್ಟಿದೆ ಅಂತೆ, ಹಂಗೆ ರೋಡ್ ಬಂದ್ಬಿಟ್ಟಿದೆ ಅಂತೆ, ವೆಂಕಟಗಿರಿ ಕೋಟೆ ಹಿಂಗೆ ರೋಡ್ ಬಂದ್ಬಿಟ್ಟಿದೆ ಅಂತೆ, ಯಾವುದೋ ಇನ್ನೊಂದು ಯಾವುದು NNT ರೋಡು ಆ ರೋಡ್ ಹಿಂಗೆ ಬಂದ್ಬಿಟ್ಟಿದೆ ಅಂತೆ. ಅಯ್ಯ, ಏನು ಇನ್ನು ಮನೆಯಿಂದ ತಂದ್ಬಿಟ್ಟು ರೋಡ್ ಹಾಕ್ಸ್ದಂಗಿದೆ. 2022 ಸಾಲಿನ ನಗರತ್ನದು. ಅವತ್ತು BJP ಸರ್ಕಾರ ಇತ್ತು. ಇಂದಿನ ಮಾಜಿ ಶಾಸಕರು, ಅಂದಿನ ಶಾಸಕರು JK ಕೃಷ್ಣಾರೆಡ್ಡಿ ಶಾಸಕರಾಗಿದ್ರಲ್ಲ, ಆ ಸಂದರ್ಭದಲ್ಲಿ ಬಂದಿರುವಂತ ಗ್ರಾಂಟ್ ಇದು. ಅದು ಹೇಳಿ ಜನರಿಗೆ. ಇವತ್ತು ಒಂದೊಂದು ನಯ ಕೆಲಸ ಏನು ಇಲ್ಲಿ ನಡೀತಾ ಇದೆ, ರೋಡ್ ವರ್ಕ್ಸ್ ನಗರತ್ನದ್ದು ಅವ್ರ ಕಾಲದಲ್ಲಿ ಬಂದಿರೋದು, JK ಕೃಷ್ಣಾರೆಡ್ಡಿ ಕಾಲದಲ್ಲಿ 2022ರಲ್ಲಿ ಬಂದಿರುವಂತದ್ದು. ಇವತ್ತು ಏನು ಎಲ್ಲ ರೋಡ್ಸ್ ಆಗಿದೆ, NNT ಸರ್ಕಲ್ ರೋಡ್ ಆಗಿರ್ಬೋದು, ಇನ್ಶೂರೆಡಿ ರೋಡ್ ಆಗಿರ್ಬೋದು, ಫಾರೆಸ್ಟ್ ಆಫೀಸ್ ರೋಡ್ ಆಗಿರ್ಬೋದು, ಬೇರೆ ಯಾವ್ಯಾವ್ದು ರೋಡ್ಗಳಾಗಿದೆ, ಮ್ಯಾಕ್ಸಿಮಮ್ ರೋಡ್ಸು ಏನು ನಗರತ್ನ ವರ್ಕ್ಸಲ್ಲಿ ತಗೊಂಡಿದ್ದಾರೆ. ಏನು ಎಲ್ಲ ಕೌನ್ಸಿಲರ್ಸ್ ಸೇರಿ ಆವಾಗ ಮನವಿ ಕೊಟ್ಟಿದ್ರು, ಎಲ್ಲ ಮನವಿಗಳು ಕೊಟ್ಟ ನಂತರ ಎಲ್ಲ ಏರಿಯಾಗಳಿಗೆ ಹಾಕಿದ್ರು ನಗರತ್ನ ವರ್ಕ್ಸು. ಅದಕ್ಕೇನು ಮಾಡಿದ್ರು ಅಂದರೆ, ನಮ್ಮ ಮಿನಿಸ್ಟ್ರ್ ಗೆದ್ದ ನಂತರ ಆ ವರ್ಕ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿಸಿ, ರೀಟೆಂಡರ್ ಮಾಡಿಸಿ, ಯಾರ್ದು 2022 ಆವಾಗ ಇವ್ರು ಶಾಸಕರಾಗಿರ್ಲಿಲ್ಲ, ಇವ್ರು ಶಾಸಕರು 23 ಆದ್ಮೇಲೆ ಆ ವರ್ಕ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿದ್ರು, ಟೆಂಡರ್ ಕ್ಯಾನ್ಸಲ್ ಮಾಡಿದ್ರು, ಹೊಸ ಎಸ್ಟಿಮೇಟ್ಗಳೆಲ್ಲ ಮಾಡಿಸಿ ಮೇನ್ ರೋಡ್ಸ್ ಎಲ್ಲ ತಗೊಂಡು ಆ ದುಡ್ಡಲ್ಲಿ ಓಲ್ಡ್ ವೈನ್ ಇನ್ ಎ ನ್ಯೂ ಬಾಟಲ್, ಹಳೆ ವೈನು ಹೊಸ ಬಾಟಲಲ್ಲಿ, ಅದು ಹೇಳ್ಬೇಕಲ್ಲ. ಹಾಕ್ಸ್ಬಿಟ್ಟೆ ಏನು ಹಾಕ್ದಂಗೆ, ಏನು ಇದನ್ನು ಎಲೆಕ್ಷನ್ ಅಲ್ಲಿ ನಿಂತಾನಂತೆ ಮಾಡ್ತಾನಂತೆ. ತಮ್ಮ MLA ಎಲೆಕ್ಷನ್ ಅಲ್ಲಿ ನಿಂತ್ಕೋತಮ್ಮ, MLA ಆಗೋ ಚಿಂತಾಮಣಿಗೆ 5,000 ಮತಗಳು ಹಾಕ್ಸ್ತೀನಿ, ಇಡೀ ತಾಲೂಕು ಓಡಾಡಿ ಹಗಲು ರಾತ್ರಿ ದುಡಿದು ನಿನ್ಗೆ 5,000 ಓಟ್ಗಳು ಹಾಕ್ಸ್ತೀನಿ. MLA ಎಲೆಕ್ಷನ್ ಅಲ್ಲಿ ನಿಂತ್ಕೋ, B.Pharm ತಗೊಳ್ತೀನಿ, ಮತ್ತೊಂದು ಮಾಡ್ತೀನಿ, ಸಂತೋಷ. ಬೇಡ ಅಂತಿದ್ಯಾರು? ಅಥವಾ ನಂಬರ್ ಪ್ಲೇಟ್ ನಾಳೆ ಹಾಕ್ಸ್ಕೊಳ್ತೀನಿ, ಅದಾದ್ಮೇಲೆ ಎಲ್ಲರೂ ಗೆದ್ದ ನಂತರ ನಂಬರ್ ಪ್ಲೇಟ್ಗಳು ಹಾಕೊಂಡಿರೋ ಅಂತ ನೋಡಿದ್ದೀನಿ, ನೇಮ್ ಪ್ಲೇಟ್ಗಳು ಹಾಕೊಂಡಿರೋದು ನೋಡಿದ್ದೀನಿ. ಆದರೆ ನನ್ನ ತಮ್ಮನ ಸ್ವಲ್ಪ ಅರ್ಜೆಂಟ್ ಆಗಿಬಿಟ್ಟಿದೆ. ನಾಳೆನೇ ಹಾಕ್ಸ್ಕೋಪ್ಪ ತಮ್ಮ, ನಾಳೆನೇ ನಿನ್ನ ನೇಮ್ ಪ್ಲೇಟ್ ಹಾಕ್ಸ್ಕೋ. ಯಾರು GPA ತಗೊಂಡಿದ್ದೀರ ಅವ್ರಿಗೆ ಒಂದು ಸಲಹೆ ತಗೋ, ಅವ್ರ ಸಲಹೆ ತಗೊಂಡು ನಿನ್ನ ಕುತ್ತಿಗೆಗೆ ಒಂದು ನೇಮ್ ಪ್ಲೇಟ್ ಹಾಕೊಂಡ್ಬಿಡು. ಬೇಡ ಅಂದಿದ್ಯಾರು? ಸಂತೋಷ ಅಲ್ವಾ? ನನ್ನ ತಮ್ಮ ಬೆಳೀತಾ ಇದ್ದಾನ ಅಂತ ಹೇಳಿದ್ರೆ ಸಂತೋಷ ಅಲ್ವಾ? ಆವಾಗಲೇ ನಿಮ್ಮ ಶ್ರೀಮತಿ ಮಾಡಿದ್ದೀವಿ, ಈಗ ನೀನು ಆಗ್ತೀಯ ಅಂತ ಸಂತೋಷ ಅಲ್ವಾ ನಮಗೆ? ನಾನು ಇನ್ನ ಉನ್ನತ ಮಟ್ಟಕ್ಕೆ ಹೋಗಪ್ಪ, MLA ಆಗ ಅಂತ ಹೇಳ್ತಾ ಇದ್ದೀನಿ. ಒಂದು ಗಾದೆ ಇದೆ, ಕರಿ ಹಂದಿ ಚೆನ್ನಾಗಿ ತಿಂದು ಬೆಳೆದ್ರೆ ಉದ್ದ ಆದ್ರೇನು ಆನೆ ಆಗಕ್ಕೆ ಸಾಧ್ಯ ಇಲ್ವಂತೆ. ಯಾರು ಹೇಳ್ತಾ ಇದ್ರು ಗೊತ್ತಾ ಇದು? ನಮ್ಮ ತಾತ ಅಬ್ದುಲ್ ಜಬ್ಬಾರ್ ಸಾಬ್ ಹಾಗೂ VK ಕೂಲ್ವಾಡಿ ಕೃಷ್ಣಪ್ಪ ಅವರು, ಟೊಮ್ಯಾಟೊ ಮರ್ಷೆಂಟು. ಆವಾಗ ಇವ್ರು ಹೇಳ್ತಾ ಇದ್ರು, ಏನ್ ಹೇಳಿ, ಕರಿ ಹಿಂದಿ ಚೆನ್ನಾಗಿ ತಿನ್ಬಿಟ್ಟು ದಪ್ಪ ಆಗಿ ಉದ್ದ ಆದ್ರೇನು ಆನೆ ಆಗಕ್ ಸಾಧ್ಯ ಇಲ್ಲ. ಹಂದಿನೇ, ಆನೆನೇ. ಗಂಭೀರತೆಯಿಂದ ಆನೆ ಹೋಗ್ತಾ ಇದ್ರೆ ಬೊಗಳೋ ನಾಯಿಗಳು ಜಾಸ್ತಿ ಅಂತ. ಏನ್ ಮಾಡ್ತೀರಾ? ನಾಯಿಗಳು ಬೊಗಳ್ತಾ ಇರತ್ತೆ, ಅದು ದಾರಿಯಲ್ಲ, ಅದು ಆನೆ ಹೋಗ್ತಾ ಇರತ್ತೆ, ನಾಯಿಗಳು ಬೊಗಳ್ತಾ ಇರತ್ತೆ. ಆ ಥರ ಆಗ್ತಾ ಇದೆ. ಮತ್ತೆ
ಕಟ್ತಾ ಇದ್ದಾರಂತೆ ನಮ್ಮ ಮಿನಿಸ್ಟ್ರು. ಚಿಂತಾಮಣಿ ಮಕ್ಕಳಿಗೆಲ್ಲ ಒಳ್ಳೇದಾಗ್ಬಿಡತ್ತಂತೆ. ಅಯ್ಯಮ್ಮ, ಎಲ್ಲಿಂದಪ್ಪ ಇದು ಮಾಹಿತಿ? ಎಷ್ಟು ವಿದ್ಯಾಭ್ಯಾಸ ಇವ್ರದು? ಬಹುಶಃ ನನಗಿಂತ ಜಾಸ್ತಿ ವಿದ್ಯಾಭ್ಯಾಸ ಇದೆ, ಅದು ಎಕ್ಸ್ಪೀರಿಯನ್ಸ್ ಇಲ್ಲ. ಇವ್ರಿಗೇನ ನಮ್ಮ ಮಿನಿಸ್ಟ್ರು ಸೆಲೆಕ್ಷನ್ ಕಮಿಟಿ ಚೇರ್ಮನ್ ಮಾಡಿರ್ಬೋದು, ಇವರೇ ಸೆಲೆಕ್ಟ್ ಮಾಡ್ತಾರೆ ಅನ್ಸುತ್ತೆ. CET ಬರೆಯೋ ಅವಶ್ಯಕತೆ ಇಲ್ಲ, KE ಎಕ್ಸಾಮ್ಸ್ ಆಗೋ ಅವಶ್ಯಕತೆ ಇಲ್ಲ. ಏನಿದು ಏನನ್ನ ಕಿಶೋರ ವಿದ್ಯಾಭವನ ಅಲ್ಲ, ಹೋಗ್ಬಿಟ್ಟು ಡೊನೇಷನ್ ಫೀಸ್ ಕಟ್ಬಿಟ್ಟು ಸೀಟ್ ತಗೊಂಡಂಗೆನ? ಅದು ಕಾನೂನು ಇದೆ ಅಲ್ಲ, CET ಬರೀಬೇಕಲ್ಲ, ಇಡೀ ಸ್ಟೇಟಲ್ಲಿ ಸೆಲೆಕ್ಷನ್ ಆಗೋದಲ್ವಾ? ಟೋಪಿಗಳು ಹಾಕೋದು ಬಿಟ್ರಪ್ಪ, ಮಕ್ಮಲ್ ಟೋಪಿಗಳು ಯಾರು ಹಾಕ್ಸ್ಕೊಳಕ್ ರೆಡಿ ಇಲ್ಲ ಈಗ. ಜೆನ್ಜಿ ಕಾಲ ಇದು. ಏನ್ ಕಾಲ? ಜೆನ್ಜಿ ಕಾಲ. ಯುವಕರದು ಜೆನ್ಜಿ ಕಾಲ. ಜೆನ್ಜಿ ಕಾಲದ ಹುಡುಗರಿಗೆ ನೀವು ಟೋಪಿ ಹಾಕಕ್ ಹೋದ್ರೆ ರಿವರ್ಸ್ ನಿಮ್ಗೆ ಮಕ್ಕಳ ಟೋಪಿ ಹಾಕ್ಬಿಡ್ತಾರ ಅವರು. ಇವಾಗ ಏನಿದ್ರೇನೋ ನೇರ ಇರಬೇಕು. ನೋಡ್ರಿ, ತಮಾಷೆ ಮಾತಲ್ವಾ? ಇನ್ನು ಮಕ್ಳೇನಕ್ರಿ CET ಇವೆಲ್ಲ ಬರೆಯೋದು? ಇಲ್ಲೇ ಎಲ್ಲ ಹಾಕ್ಬಿಡ್ಬೇಕಾದ್ರೆ CET ಎಲ್ಲ ಇವೆಲ್ಲ ಒಳ್ಳೇದಲ್ಲ. ಸುಮಾರು ಹೇಳಿದ್ದಾರೆ.